ತ್ರಿಶತಿ ಪ್ರಾರಂಭ ಆಗುವಾಗ 15 ಅಕ್ಷರದಲ್ಲಿ ಕಕಾರದಿಂದ ಶುರು ಮಾಡಿದ್ವಿ. ಕಕಾರ ರೂಪವೇ ಮೊದಲನೇ ಅಕ್ಷರ ಅಂತ, ಅದು ಶಿವ ಅಂತ ಹೇಳಿದ್ವಿ. ನಾವು ಎರಡನೇ ಹಂತದಲ್ಲಿ, ಎರಡನೇ ಖಂಡದಲ್ಲಿ ಕಕಾರ ಪುನಃ ಬರ್ತಾ ಇದೆ. ಎಷ್ಟನೇ ಅಕ್ಷರವಾಗಿ ಬರ್ತಾ ಇದೆ? ಹ ಸ ಕ. ಮೂರನೇ ಅಕ್ಷರವಾಗಿ ಎರಡನೇ ಖಂಡದಲ್ಲಿ. 15 ಅಕ್ಷರದಲ್ಲಿ 8ನೇ ಅಕ್ಷರವಾಗುತ್ತೆ ಕಕಾರ. ಇಲ್ಲಿ ಕಕಾರ ಶಿವನಿಂದ ಬೇರೆ ಒಂದು ರೂಪ ತೆಗೆದುಕೊಳ್ಳೋದನ್ನು ನಾವು ನೋಡ್ತೀವಿ. ಒಂದು ರೂಪ ತೆಗೆದುಕೊಳ್ಳೋದು ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಪ್ರಾರಂಭದಲ್ಲಿ ಕಕಾರ ರೂಪ ಅಂತಲ್ಲ, ಕಕಾರ ರೂಪ ಆಗಲೇ ಆಯಿತು. ಕಕಾರ ಶಬ್ದದ ಅರ್ಥ ಕಕಾರಾರ್ಥ ಅಂತಲೇ ಶುರುವಾಗುತ್ತೆ. ಕಕಾರಾರ್ಥ, ಕಕಾರದ ಅರ್ಥ ಬ್ರಹ್ಮವಸ್ತು ಅಂತ. ಯಾವುದು ಬ್ರಹ್ಮವಸ್ತುವಿಗೆ ತದ್ವಿರುದ್ಧವಾಗಿರುತ್ತೋ ಅದನ್ನು ಬಾಧಿಸುತ್ತೆ. ಅದರ ಸ್ವಭಾವ, ಅದರ ಸ್ವರೂಪ. ಅದು ಬ್ರಹ್ಮವಸ್ತುವಿಗೆ ತದ್ವಿರುದ್ಧವಾದದ್ದನ್ನು ಬಾಧಿಸುವುದು ಅದರ ಕೆಲಸ. ಕಕಾರಾರ್ಥ, ಮನುಷ್ಯನ ಆಯಸ್ಸುಗೆ ಒಂದು ಪರಿಮಿತಿ ಇದೆ, ಎಲ್ರಿಗೂ ಗೊತ್ತು. ಎಲ್ಲಿವರೆಗೂ ನಮ್ಮಲ್ಲಿ ಉಚ್ಛ್ವಾಸ ನಿಶ್ವಾಸಗಳಾಗ್ತಾ ಇರುತ್ತೆ ಅಲ್ಲಿವರೆಗೂ ನಡೀತಾ ಇರುತ್ತೆ. ತಗೊಂಡಾಗಲೇ ನಿಲ್ಬಹುದು, ಬಿಟ್ಟಾಗಲೇ ನಿಲ್ಬಹುದು. ಯಾವಾಗ ನಿಲ್ಲುತ್ತೋ ಆಗ ಕಾಲವಾದರು, ಕಾಲ ಮುಗೀತು, ಆಯಸ್ಸು ಮುಗೀತು. ಈ ಅಜಾರೂಪದ ಆಯಸ್ಸು ಆವಾಗ ಮುಗಿಯುತ್ತೆ. ಸೂರ್ಯನಾಡಿ ಚಂದ್ರನಾಡಿನಲ್ಲಿ ಪ್ರಾಣ ಅಪಾನ ನಡೀತಾನೇ ಇದೆ. ಪ್ರಾಣಾಪಾನಗಳು ನಡೀತಾ ಇರುವುದರಿಂದ ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ನಮ್ಮ ಕಾಲ, ಅಷ್ಟುವರೆಗೂ ಆಯಸ್ಸು. ಆದರೆ ದೇವಿ ಅವಳು ಬಹಳ, ಯೋಗಿಗಳಿಗೆ ದೇವಿ ಬಹಳ ಸ್ಪೆಷಲ್. ಯೋಗಿಗಳ ಕಾಲವನ್ನು ನಾಶ ಮಾಡಿದರೆ ಅವಳು, ಯೋಗಿಗಳಿಗೆ ಆ ಕಾಲವನ್ನೇ ನಾಶ ಮಾಡಿ, ಕಾಲ ನಮ್ಮನ್ನು ನಾಶ ಮಾಡಿದ್ರೆ ಯೋಗಿಗಳಿಗೆ ಕಾಲವನ್ನೇ ಅವಳು ನಾಶ ಮಾಡ್ತಾಳೆ. ಯೋಗಿಗಳನ್ನು ಮೃತ್ಯುಂಜಯರನ್ನಾಗಿ ಮಾಡ್ತಾಳೆ. ಇಲ್ಲಿ ನೋಡಿ, ನಾವು ಇಡಾ ಪಿಂಗಳ ಅಂದರೆ ಚಂದ್ರನಾಡಿ ಸೂರ್ಯನಾಡಿನಲ್ಲಿ ಆಗ್ತಾ ಇರುವ ಪ್ರಾಣ ಅಪಾನ ಎರಡರಿಂದಲೇ ನಿಜವಾಗ್ಲೂ ಜೀವ ಹಿಡಿದಿಲ್ಲ. ಎರಡಕ್ಕೂ ಒಂದು ಆಧಾರ, ಒಂದು ಮುಖ್ಯವಾದ ಆಧಾರ, ಮುಖ್ಯ ಪ್ರಾಣ ಒಂದಿದೆ. ಬರೀ ಅಪಾನದಿಂದ ಬದುಕಿಲ್ಲ ಅಥವಾ ಬರೀ ಪ್ರಾಣದಿಂದ ಬದುಕಿಲ್ಲ, ಎರಡನ್ನೂ ಆಧರಿಸಿರೋದು ಒಂದಿದೆ ಅಂತ ಯೋಗಿಗಳಿಗೆ ಚೆನ್ನಾಗಿ ಗೊತ್ತು. ನಾವು ತಿಳ್ಕೋಬೇಕು, ನಮ್ಮಲ್ಲಿ ಇನ್ನೊಂದು ನಾಡಿ ಇದೆ, ಆ ನಾಡಿ ಅಗ್ನಿನಾಡಿ. ಯೋಗಿಗಳು ಸುಷುಮ್ನ ಎನ್ನುವ ಅಗ್ನಿನಾಡಿಯನ್ನು ಪ್ರಚೋದಿಸಿ ಒಂದು ಅಗ್ನಿಮಯವಾದ ಶರೀರವನ್ನು, ಯೋಗ ಶರೀರ, ಅದು ಯೋಗಾಗ್ನಿಮಯವಾದ ಶರೀರವನ್ನು ಅವರು ನಿರ್ಮಿಸ್ಕೊಳ್ತಾರೆ ಧ್ಯಾನದಲ್ಲಿ. ಕುಂಡಲಿನಿಯನ್ನು ಪ್ರಚೋದನೆ ಮಾಡಿ, ಆ ಕುಂಡಲಿನಿಯನ್ನು ಪ್ರಚೋದನೆ ಮಾಡಿದಾಗ ಅವರಿಗೆ ಪ್ರಾಣ ಅಪಾನ ಎರಡನ್ನೂ ಕೂಡ ಕುಂಭಕ ಶೂನ್ಯದಲ್ಲಿ ಅದನ್ನು ಎರಡನ್ನೂ ಹತೋಟಿನಲ್ಲಿ ಇಟ್ಕೊಳ್ಳೋಕೆ ಬರುತ್ತೆ. ಪಂಚ ಇಂದ್ರಿಯಗಳು, ಪಂಚ ಪ್ರಾಣಗಳು ಎರಡೂ ಕೂಡ ಮನೋಬುದ್ಧಿ ಅಹಂಕಾರ ಚಿತ್ತ ಅಂತಃಕರಣದಲ್ಲಿ ವಿಲೀನವಾಗಿ ಮನೋನ್ಮನಿ ಅನ್ನೋ ಒಂದು ಅವಸ್ಥೆಯನ್ನು ತಲುಪ್ತಾರೆ ಯೋಗಿಗಳು. ಆ ಮನೋನ್ಮನಿ ಅವಸ್ಥೆಯಲ್ಲಿ 5 ಪಂಚಭೂತಗಳು ಯಾವುದಿದೆ, ಪೃಥ್ವಿ, ಜಲ, ವಾಯು, ಆಕಾಶ ತತ್ವಗಳಿದೆಯಲ್ಲ, ಅಗ್ನಿ, ವಾಯು, ಆಕಾಶ, ಈ 5 ಕೂಡ 5 ಚಕ್ರಗಳಲ್ಲಿ ಅಥವಾ 5 ಇದರಲ್ಲಿ ಪಂಚಕೋಶಗಳಲ್ಲಿ ಅವರು ಆ ಪ್ರಕೃತಿಯಲ್ಲಿ ಪ್ರಕಟವಾಗ್ತಾರೆ. ಅವರಿಗೆ ಪಂಚಭೂತಗಳಲ್ಲಿ ಅವು ಪ್ರಕಟವಾಗುತ್ತೆ. ಅಂಥವರು ದೇಹ ಬಿಟ್ಟ ಮೇಲೆ ಪಂಚಭೂತಗಳಲ್ಲಿ ಐಕ್ಯವಾಗ್ತಾರೆ. ಅವರು ಚಿರವಾಗಿ ಅವರ ಆಯಸ್ಸು ವೃದ್ಧಿ ಆಗ್ತಾ ಇರುತ್ತೆ. ಅವರು ಸದಾಕಾಲ ಇರ್ತಾರೆ, ಪುನಃ ದೇಹ ತಗೊಳ್ಳೋದಿಲ್ಲ, ಅಮರರಾಗ್ತಾರೆ. ಅದರಿಂದ ಅವರು ಕಾಲವನ್ನೇ ನಾಶ
ನಾಶ ಮಾಡುವ ಕಾಲಹಂತ್ರಿ ಯೋಗ ನಮ್ಮಲ್ಲಿ ಯೋಗಮಯ ಅಂದರೆ ಅಗ್ನಿಮಯವಾದ ಯೋಗ ಶರೀರ, ಯೋಗಾಗ್ನಿಮಯ ಶರೀರದಲ್ಲಿರ್ತಾರೆ. ಪ್ರಾಪ್ತಸ್ಯು ಯೋಗಾಗ್ನಿ ಶರೀರಂ ಅಂತ ಹೇಳ್ತೀವಿ. ನತಸ್ಯ ರೋಗೋ, ಅಂಥವರಿಗೆ ಜರಾಮೃತ್ಯು ರೋಗವು ಬಾಧಿಸುವುದಿಲ್ಲ. ಅಂಥವರಿಗೆ ದುಃಖ ಮತ್ತು ಸಂತೋಷ ಎರಡೂ ಕೂಡ ಒಂದೇ ಸಮನಾಗಿರುತ್ತೆ, ಬಾಧಿಸೋದಿಲ್ಲ. ನತಸ್ಯ ರೋಗೋ ನ ಜರ ನ ಮೃತ್ಯು ಪ್ರಾಪ್ತಸ್ಯು ಯೋಗ ಅಗ್ನಿ ಶರೀರಂ. ಯಾರಿಗೆ ಯೋಗ ಅಗ್ನಿ ಶರೀರ ಇರುತ್ತೆ ಅವರಿಗೆ ಜರಾಮೃತ್ಯು ರೋಗ ಬಾಧಿಸೋದಿಲ್ಲ. ದೇವಿ ಮೃತ್ಯುಂಜಯ ಒಂದು ಶಕ್ತಿಯನ್ನು ಕೊಟ್ಟು ಕಾಲಹಂತ್ರಿ, ಇಲ್ಲಿ ಕಕಾರ ರೂಪ ಕೆಲಸ ಮಾಡುತ್ತೆ. ಕಕಾರಾರ್ಥ ಕಾಲಹಂತ್ರಿ. ದೇವಿ ಹೇಗೆ ನಾವು ಸರ್ವೇಶಿ ಎಂದಾಗ ಪ್ರೇರಣೆ ಮಾಡಲು ಅಂತ ನಾವು ಹಿಂದೆ ಹೇಳಿದ್ವೋ ಹಾಗೆ ಕಾಮೇಶಿ ಕೂಡ. ಕಾಮೇಶಿ ಅಂದರೆ ಭೋಗ್ಯವಾದ ವಸ್ತುಗಳನ್ನ ನಮಗೆ ಪ್ರೇರೇಪಿಸ್ತಾಳೆ. ಅಭೋಗ್ಯ ವಸ್ತುಗಳು ಆತ್ಮನಿಗೆ ಪ್ರಿಯವಾದ ವಸ್ತುಗಳನ್ನು ಪ್ರೇರೇಪಿಸಿ ನಮಗೆ ಕೊಡ್ತಾಳೆ. ಕಾಮೇಶಿ ಅಂದರೆ ಭಕ್ತರಿಗೆ ಅವರ ಪುಣ್ಯಕ್ಕೆ ಅನುಸಾರವಾಗಿ ಭೋಗ್ಯ ವಸ್ತುಗಳನ್ನು ಅವಳು ದಯಪಾಲಿಸ್ತಾಳೆ. ಕಾಮೇಶಿ ಕಾಮಿತಾರ್ಥವನ್ನು ಕೊಡ್ತಾಳೆ. ಅಂದರೆ ಆತ್ಮಕ್ಕೂ ಕೂಡ ಬಿಡುಗಡೆ ಬೇಕು ಅನ್ನೋ ಒಂದು ಆಸೆ ಇದೆ, ಅದು ಕಾಮಿತಾರ್ಥ. ಆ ಆಸೆ ಮುಚ್ಚಿಕೊಂಡಿರುತ್ತೆ, ಆವರಣ ಬಂದ್ಬಿಟ್ಟಿರುತ್ತೆ ಆತ್ಮಕ್ಕೆ. ಅವಳು ಆನಂದ ಸ್ವರೂಪದಲ್ಲಿ ಆ ಒಂದು ಆವರಣವನ್ನು ನಾಶ ಮಾಡಿ ಪೂರ್ಣ ಕಾಮ, ಅವನಿಗೆ ಆಸೆಯೇ ಇಲ್ಲದೆ ಇರುವ ಹಾಗೆ ಮಾಡ್ತಾಳೆ, ಪರಮಾನಂದವನ್ನು ಕೊಡ್ತಾಳೆ. ಅದಕ್ಕೆ ಅವಳು ಕಾಮಿತಾರ್ಥ ಪ್ರದಾಯಿನಿ ಅಂತ ಹೇಳ್ತೀವಿ. ಕಕಾರಾರ್ಥ ಕಾಲಹಂತ್ರಿ ಕಾಮೇಶಿ ಕಾಮಿತಾರ್ಥದ. ಅವಳು ಮೂರನೇ ಕಣ್ಣಿಂದ ಈಶ್ವರ ಅವನ ನೇತ್ರಾಗ್ನಿಯಿಂದ ಮನ್ಮಥನನ್ನು ಭಸ್ಮ ಮಾಡಿದಾಗ ಆ ಮನ್ಮಥ ಭಂಡಾಸುರನಾಗಿ ಹುಟ್ಟಿ ದೇವತೆಗಳಿಗೆ ಆ ಮನ್ಮಥ ಶತ್ರು ಆಗ್ಬಿಡ್ತಾನೆ. ಆ ಮನ್ಮಥನನ್ನ ದೇವಿ ರತಿ ಬಂದು ಕೇಳ್ಕೊಂಡಾಗ ತನ್ನ ಕರುಣಾದೃಷ್ಟಿಯಿಂದ ಕಾಪಾಡಿ ಉಳಿಸ್ತಾಳೆ, ಸಂಜೀವಿನಿ ಆಗ್ತಾಳೆ. ಕಾಮ ಸಂಜೀವಿನಿ, ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಆ ಕಾಮ ಸಂಜೀವಿನಿ ಅಂದಾಗ ಆ ಕಾಮೇಶ್ವರನೇ ಅವಳಿಗೆ, ಅದೇ ಮನ್ಮಥನೇ ಅವಳಿಗೆ ಒಲಿದು ಅವಳು ಶ್ರೀವಿದ್ಯೆಯನ್ನು ಬರೆದ ಅಂತ ಅದು ಯಾವಾಗಲೂ ಜ್ಞಾಪಕ ಬರುತ್ತೆ. ಕಲ್ಯ ಅಂತ ಹೇಳಿದ್ರೆ ಅವಳು ಪೂಜಿಸಲಿಕ್ಕೆ, ಧ್ಯಾನಿಸಲಿಕ್ಕೆ, ಅರ್ಚಿಸಲಿಕ್ಕೆ ಯೋಗ್ಯಳು ಎಲ್ಲರಿಂದಲೂ. ಕಕಾರಾರ್ಥ ಕಾಲಹಂತ್ರಿ ಕಾಮೇಶಿ ಕಾಮಿತಾರ್ಥದ ಕಾಮ ಸಂಜೀವಿನಿ ಕಲ್ಯ. ಅವಳು ಹೇಗಿದ್ದಾಳೆ? ಕಠಿಣಸ್ಥನ ಮಂಡಲ. ಹಿಂದೆ ಹೇಳಿದ್ವಿ ಅವಳ ಹಸ್ತಿ ಕುಂಭೋತ್ತುಂಗ ಕುಚ ಅಂತ. ಅದೇ ಕಠಿಣ ಸ್ತನ ಅಂದರೆ ಸ್ಥಿರವಾದ ಸ್ತನಗಳುಳ್ಳವಳು. ಹಿಂದೆ ಸೌಂದರ್ಯ ಲಹರಿನಲ್ಲಿ ಆ ಸ್ತನದ ಭಾರ ಎಲ್ಲಿ ಜಗ್ಗತ್ತೋ ಅವಳ ನಡುವು ಅಷ್ಟು ಸಣ್ಣಗಿದೆ ಅಂತ ಪಟ್ಟಿಯನ್ನು ಕಟ್ಟಿದ್ಲು ಅಂತ ಸೌಂದರ್ಯ ಲಹರಿನಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಆ ಕಟ್ಟಿ ಬಂದ ಎಕ್ಸ್ಪ್ಲೈನ್ ಮಾಡುವಾಗಿದೆ. ಅದನ್ನು ಜ್ಞಾಪಿಸ್ಕೋಬೇಕು. ಆ ಒಂದು ಕಠಿಣವಾದ ಸ್ತನಕ್ಕೆ ಅದಕ್ಕೆ ಪೂರಕವಾಗಿ ನಮಗೆ ಜ್ಞಾಪಕ ಬರುವ ಹಾಗೆ ಕರಬೋರುಹು. ಕರಭೋ ಅಂದರೆ ಈ ಮಣಿಕಟ್ಟಿನಿಂದ ಕಿರುಬೆರಳಿನ ಅಂಚಿನವರಿಗೆ ಕರಭೂ ಅಂತ ಈ ಜಾಗಕ್ಕೆ ಹೇಳ್ತಾರೆ, ಈ ಪಾರ್ಶ್ವ. ಇದು ಹೇಗೆ ಕಾಣುತ್ತೋ ಈ ಶೇಪಲ್ಲಿ ಅವಳು ಊರು ತೊಡೆ ಇದೆ. ಕಠಿಣ ಸ್ತನಕ್ಕೆ ಇಂತಹ ತೆಳುವಾದ ತೊಡೆ ಮತ್ತು ಇಂತಹ ತೆಳುವಾದ ನಡುವು ಅವಳಿಗಿದೆ. ಕರಬೋರುಹು ಕಠಿಣಸ್ತನ ಮಂಡಲ ಕರಬೋರುಹು ಕಲಾನಾಥ ಮುಖಿ. ಕಲಾನಾಥ ಅಂದಾಗಲೇ ಆ ಒಂದು 64 ಕಲೆಗಳು ಎಲ್ಲವೂ ಬಂದ್ಬಿಡುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಬ್ರಹ್ಮಸೂತ್ರ ಎಲ್ಲವೂ ಕೂಡ ಎಲ್ಲ ಕಲೆಗಳೂ ಅವಳೇ, ಸಂಗೀತವೂ ಅವಳೇ. ಅದೇ ಥರನೇ ಕಲಾನಾಥ ಅಂದಾಗ ಅವಳು ಬ್ರಹ್ಮವಾಗ್ಬಿಡ್ತಾಳೆ. ತಾನೇ ಬ್ರಹ್ಮ ಸ್ವರೂಪ ಆಗ್ಬಿಡ್ತಾಳೆ. ಪ್ರಾರಂಭದಲ್ಲೇ ಹೇಳಿದೆ ಬ್ರಹ್ಮ ವಸ್ತು ಅನ್ನೋದಿದೆ ಅಂತ. ಅವಳು ಬ್ರಹ್ಮನ ಮುಖ ತೆಗೆದುಕೊಂಡ್ಬಿಡ್ತಾಳೆ. ಆ ಕಲಾ ಅಂದಾಗ ನಮಗೆ ನಮ್ಮ ಷೋಡಶ ಕಲೆಯೂ ಜ್ಞಾಪಕ ಬರುತ್ತೆ. ಕಲಾನಾಥ ಅಂದರೆ ಚಂದ್ರನಿಗೂ ಹೇಳ್ತಾರೆ, ಚಂದ್ರಮುಖಿ ಅಂತಲೂ ಹೇಳ್ಬೋದು. ಕಲಾನಾಥ ಅಂದರೆ ಬ್ರಹ್ಮನ ಮುಖವುಳ್ಳವಳು ಅಂತ ಹೇಳ್ಬೋದು, ಬ್ರಹ್ಮಕಮಲದ ಮುಖವುಳ್ಳವಳು ಅಂತಲೂ ಹೇಳ್ಬೋದು. ಕಲಾನಾಥ 64 ಕಲೆಗಳಿಂದ ಕೂಡಿದ ಆ ಮುಖ ಕಲಾನಾಥ. ಕಂಪು ಕಲಾನಾಥ. ಇವಾಗ ನಾವು ಹೇಳ್ಬೇಕಾದ್ರೆ ಒಂದೊಂದು ಕಾ ಹೇಳುವಾಗ ಒತ್ತಿ ಕಾನ ಹೇಳಬೇಕು. ಆ ಕಾನಲ್ಲಿ ಶಬ್ದದಲ್ಲೇ ಶಕ್ತಿ ಇದೆ. ಶಬ್ದದಲ್ಲೇ ಆ ಬ್ರಹ್ಮವಸ್ತು ನಮಗೆ ಪರಿಚಯಕ್ಕೆ ಬರ್ತಾ ಇರುತ್ತೆ. ಸುಮ್ಮನೆ ಬಾಯಿನಲ್ಲಿ ಕ ಅನ್ಬಾರ್ದು. ಕಕಾರ ಕ
ಕರೆಕ್ಟಾಗಿ ಹೇಳಬೇಕು. ಕಕಾರಾರ್ಥ ಕಾಲಹಂತ್ರಿ ಕಾಮೇಶಿ ಕಾಮಿತಾರ್ಥದ ಕಾಮ ಸಂಜೀವಿನಿ ಕಲ್ಯಾ ಕಠಿಣ ಸ್ತನ ಮಂಡಲ ಕರಬೋರು ಕಲಾನಾಥ ಮುಖಿ ಕಚದಿತಾಂಬುದ. ಈ ಕೂದಲುಗಳೆಲ್ಲ ಅವಳದು ಹೇಗೆ ಅಂದರೆ ಹೀಗೆ ಬಿಟ್ಟಿಲ್ಲ, ಊರ್ಧ್ವಮುಖವಾಗಿ ಒಂದೊಂದು ಆ ಕಲೆಗಳೆಲ್ಲವೂ ಕೂಡ ಆ ಮೋಡವನ್ನು ಮೀರಿಸೋ ಹಾಗೆ, ಆ ಒಂದು ಮೋಡನ ಡೆನ್ಸ್ ಮೋಡ ಏನಿದೆ ಅದನ್ನು ಮೀರಿಸೋ ಹಾಗೆ ಅದು ಮೇಲಕ್ಕೆ ಹೋಗ್ತಾ ಇದೆ. ಮೋಡ ಹೇಗೆ ಹೋಗುತ್ತಲ್ಲ ಹಾಗೆ ಅವಳ ಕಲೆಗಳೆಲ್ಲ ಹೋಗ್ತಾ ಇದೆ. ಕಚದಿತಾಂಬುಜ, ಅಂಬುಜ ಅಂದರೆ ಆಕಾಶ, ಕಚದಿತಾಂಬುದ. ಇದನ್ನ ಇಟ್ಕೊಂಡಾಗ ಆ ದೇವಿಯನ್ನ ನೋಡಕ್ಕೇನೆ ನಮಗೆ ಬೇರೆ ಒಂದು ಸ್ಥಿತಿ ಬೇಕು. ಆ ಸ್ಥಿತಿ ಏನು? ನಮ್ಮ ಅಂತರಂಗ. ನಮ್ಮ ಅಂತರಂಗದಲ್ಲಿ ನಮಗೆ ಮೋಹ, ನಮ್ಮ ಬಗ್ಗೆ ಮೋಹ ಹೋಗಬೇಕು, ಎಲ್ಲರ ಬಗ್ಗೆ ಇರೋ ಮೋಹ ಹೋಗಬೇಕು, ಕಾಮ ಹೋಗಬೇಕು, ಆ ಮೋಹ ಪ್ರೇಮವಾಗಬೇಕು. ಒಬ್ಬರಿಗೆ ಆ ಪ್ರೇಮ ಹಿಡ್ಕೋಬಾರ್ದು, ಅದು ಯೂನಿವರ್ಸಲ್ ಲವ್ ಆಗಬೇಕು, ಎಲ್ಲರಿಗೂ ಪ್ರೀತಿ ಆಗಬೇಕು, ಪ್ರಕೃತಿಯನ್ನು ಪ್ರೀತಿಸಬೇಕು. ಆ ಕರುಣೆ ಆವಾಗಲೇ ಅನುಭವಕ್ಕೆ ಬರೋದು. ಈ ಕರುಣೆ ಅನ್ನೋದು, ದಯೆ, ಕರುಣೆ ಇವೆಲ್ಲವೂ ಕೂಡ ಸುಪ್ರೀಂ ಡಿವಿನಿಟಿ. ಅದು ಭಾರಿ ಸೂಕ್ಷ್ಮವಾಗ್ತಾನೆ ಸಿಗೋದು. ಅದೆಲ್ಲ ಬಾಯಿ ಮೇಲೆ ಹೇಳ್ಬೋದು, ಆದರೆ ಅದರ ಅನುಭವ, ಕರುಣೆ ಅನ್ನೋದು ಅಷ್ಟು ಬುದ್ಧಿ, ಶುದ್ಧ ಬುದ್ಧಿಲಿ ಅದು ಪರಿಣಾಮ ಆಗುತ್ತೆ, ಅದು ಗೊತ್ತಾಗತ್ತೆ. ಕರುಣಾ ಸಾದ್ರ ಅಂತ ಹೇಳುವ, ಸಾಂದ್ರ ಕರುಣ, ಕರುಣಾರಸ ಸಾಗರ ಎಷ್ಟೊಂದು ನಾಮದಲ್ಲಿ, ಸಹಸ್ರನಾಮದಲ್ಲಿ ಬರುತ್ತಲ್ಲ, ಹಾಗೆ ಆ ಕರುಣೆ ಉಕ್ಕಿ ಬಂದಾಗ ಇದು ದೇವತೆಗಳಿಗೂ ಬರುತ್ತೆ, ಆಮೇಲೆ ಮಹಾಪುರುಷರಿಗೂ ಬರುತ್ತೆ, ಆಮೇಲೆ ತುಂಬ ಭಕ್ತಿಯಿಂದ ದೇವಿಯನ್ನ ಪರಮ ಭಕ್ತಿಯಿಂದ ಪೂಜೆ ಮಾಡಿದವ್ರಿಗೂ ಬರುತ್ತೆ. ಅದು ಕಣ್ಣಲ್ಲಿ ಹೊಮ್ಮತ್ತೆ. ಆ ಹೃದಯದಲ್ಲಿ ಇರುವ ಕರುಣೆ ಕಣ್ಣಲ್ಲಿ ಹೊಮ್ಮಿ ಆಚೆ ಬರುತ್ತೆ. ಇದಕ್ಕೆ ಕಟಾಕ್ಷ ವೀಕ್ಷಣ ಅಂತ ಹೇಳ್ತಾರೆ. ಇದು ಸತ್ವ ವೀಕ್ಷಣ, ಇದು ನವರಸದ ಒಂದು ರಸ, ಇದು ಮಧುರಸ ಅಂತ ಹೇಳ್ತಾರೆ. ಇದು ಕೆಲವು ಸತಿ ಕಣ್ಣಲ್ಲಿ ಬಂದಾಗ ಮಧುರವಾದ ಮಾತು ಕೂಡ ಅದರ ಜೊತೆಗೆ ಬರುತ್ತೆ, ಮಂದಹಾಸವೂ ಅದರ ಜೊತೆಗೆ ಬರುತ್ತೆ. ಜೊತೆಗೆ ಇವೆಲ್ಲವೂ ಕೂಡಿರೋದು ಅದು ನವರಸದಲ್ಲಿ ಒಂದು ರಸ. ಇದು ಈ ವೀಕ್ಷಣ ಅಂತ ಹೇಳಿ ಅದು ಆಚೆ ಬರುತ್ತೆ. ಅದು ಬಂದಾಗ ಭಕ್ತರಿಗೆ ದೇವಿ ಅವಳು ಒಂದು ವಿಗ್ರಹ ರೂಪ ತಗೋಬೇಕು ಅವಳು. ಯಾಕೆಂದ್ರೆ ಅದೆಲ್ಲ ಬಂದಾಗ ಬಾಯಿ ಬೇಕು, ಮಾತಾಡಕ್ಕೆ, ನಗಕ್ಕೆ ಮುಖ ಬೇಕು, ಕಣ್ಣಲ್ಲಿ ನೋಡಕ್ಕೆ ಕಣ್ಣು ಬೇಕು, ಕೈಯಲ್ಲಿ ಕೊಡಕ್ಕೆ ಕೈ ಬೇಕು. ಅದರಿಂದ ಅವಳು ವಿಗ್ರಹ ರೂಪ ತಗೋತಾಳೆ. ಅದಕ್ಕೆ ಮುಂಚೆ ಕಲಾನಾಥ ಮುಖಿ ಕಚದಿತಾಂಬುದ ಕಟಾಕ್ಷ ಸಂಧಿ ಕರುಣ ಕಪಾಲಿ ಪ್ರಾಣನಾಯಿಕ. ಅವಳು ಹೇಗೆ ವಿಗ್ರಹ ರೂಪ ತಗೊಂಡ್ಲು ಅಂದ್ರೆ, ಕಪಾಲಿ ಅಂದ್ರೆ ಶಿವ ಭೈರವನ ವೇಷ ಹಾಕೊಂಡು ಕಪಾಲವನ್ನು ಹಿಡಿದು ಹೊರಟಾಗ ಆ ಕರುಣೆ ಅನ್ನೋದು ಅವಳಲ್ಲೇ ಮುಕ್ತು. ಅವಳೇ ಕರುಣಾಮಯಿ. ತನ್ನ ಭಾಗವಾದ ಶಿವ ಯಾವಾಗ ಭಿಕ್ಷೆನ ಬೇಡಕ್ಕೆ ಹೊರಡ್ತಾನೆ, ಆಗ ಅವಳಿಗೆ ಒಂದು ದಯೆ ಅನ್ನೋದು, ಕರುಣೆ ಅನ್ನೋದು ಮುಕ್ತು ಅವಳಿಗೆ. ಅದನ್ನು ನೋಡಿ ಕಪಾಲಿ ಪ್ರಾಣನಾಯಿಕ. ಯಾಕೆಂದ್ರೆ ಕಪಾಲಿಯ ಪ್ರಾಣವೇ ಅವಳು, ಕಪಾಲಿಯ ಪ್ರಾಣನಾಯಿಕೆ ಅವಳು. ಅದನ್ನ ನೋಡಿ ಅವಳಿಗೆ ಈ ತರ ಸ್ಥಿತಿ ಬಂದ್ಬಿಡ್ತಲ್ಲ, ಅದನ್ನ ಬರದೇ ಇರೋ ಹಾಗೆ, ಅವನ ಮನಸ್ಸಿಗೆ ಬರದೇ ಇರೋ ಹಾಗೆ, ನಾನಿದ್ದೀನಿ, ಏನು ಯೋಚನೆ ಮಾಡಬೇಡ ನೀನು, ಇದು ಸುಮ್ಮನೆ ಒಂದು ಕಾರಣ ನಿಮಿತ್ತವಾಗಿ ನೀನು ಕಪಾಲವನ್ನು ಹಿಡ್ಕೊಂಡಿದ್ಯಾ, ನಾನು ಅದನ್ನು ತುಂಬಿಸ್ತೀನಿ, ಭರಿಸ್ತೀನಿ, ನೀನು ಭಿಕ್ಷೆ ಕೇಳಬೇಕಾಗಿಲ್ಲ ಅಂತ ಗಂಡನಿಗೆ ಹೇಳೋ ಹಾಗೆ ಅವಳ ಹೃದಯದಲ್ಲಿ ಅವಳು ಪರಮೇಶ್ವರನೇ ಆಗ್ಬಿಡ್ತಾಳೆ. ಅವನು ಶಿವ ಭೈರವನಾಗಿರ್ತಾನೆ. ಆ ಭೈರವನಾಗಿದ್ದಾಗ ಅವಳು ತಾನು ಆನಂದ ಭೈರವಿಯಾಗಿ, ಪರಮೇಶ್ವರಿಯಾಗಿ, ಹೃದಯದಲ್ಲಿ ಆನಂದ ಭೈರವಿಯಾಗಿ ಭೈರವನಿಗೆ ಆ ಪರಮೇಶ್ವರನ ರೂಪ ಕೊಡ್ತಾಳೆ. ಅದು ಅವನಿಗೆ ಅವನಲ್ಲಿ ಸೇರ್ಕೊಂಡಾಗ ಅವನು ಪರಮೇಶ್ವರ ರೂಪವನ್ನ ಜ್ಞಾಪಿಸ್ತಾಳೆ. ನೀನೇನು ಕಮ್ಮಿ ಆಗಿಲ್ಲ, ನೀನು ಭೈರವನಾಗಿ ಹೋಗ್ಬೇಡ, ನೀನು ಭಿಕ್ಷೆ ಬೇಡ್ಕೊಂಡು, ನೀನು ಆನಂದ ಭೈರವ, ನಾನು ಆನಂದ ಭೈರವಿ, ನಾನು ಪರಮೇಶ್ವರಿ, ನಾನು ಪರಮೇಶ್ವರನ ಸ್ವರೂಪದಲ್ಲಿ ಹೋಗಿ ಅವನ ಹೃದಯದಲ್ಲಿ ಸೇರ್ಕೊಳ್ತಾಳೆ. ಕಾದು ಕಲಾನಾಥ ಮುಖಿ ಕಚಿದಿತಾಂಬುದ ಕಟಾಕ್ಷ ಸಂಧಿ ಕರುಣ ಕಪಾಲಿ ಪ್ರಾಣನಾಯಿಕ. ಕಾರುಣ್ಯ ಅಲ್ಲಿ ಬಂತು ಅವಳಿಗೆ, ಕಾರುಣ್ಯ ವಿಗ್ರಹವಾಯಿತು. ಕಾರುಣ್ಯ ವಿಗ್ರಹ ಕಾಂತ, ಅವರು ಕಾಂತ ಆದ್ರು, ಕಾಂತ ಕಾಂತೆ. ಅಲ್ಲಿಂದ ವಿಗ್ರಹ ಆರಾಧನೆ, ಕೆಲವರು ವಿಗ್ರಹ ಆರಾಧನೆ ಬೇಡ ಅಂತ ನಿಷೇಧ ಮಾಡ್ತಾರೆ. ಆಕ್ಚುಲಿ ನಮ್ಮ ಭಕ್ತಿ ತಲುಪಬೇಕಾದ್ರೆ ನಿಜವಾಗ್ಲೂ ಕಣ್ಣಿನ ಮೂಲಕವೇ ಹೊಮ್ಮೋದು. ಆ ಕಣ್ಣಲ್ಲಿ ದೇವಿಯ ಕಣ್ಣು ಸೇರಬೇಕು, ಆ ಉನ್ಮೀಲನವಾಗಬೇಕು. ಆಗ್ಲೇನೆ ಆ ಕಣ್ಣಿನ ರಸ ನಮಗೆ ಆ ಕಣ್ಣನ್ನು ವೀಕ್ಷಣೆ ಮಾಡೋದ್ರಿಂದಲೇ ಬರೋದು. ಒಂದು
ಎರಡನೇದು ಆ ಭಕ್ತಿ ಹೊರಪಡಿಸಿದಾಗ ನಾವು ಕೈಯನ್ನು ಚಾಚಬೇಕಾಗತ್ತೆ, ಕಪಾಲವನ್ನು ಕೈಯಲ್ಲಿ ಹಿಡಿಲೇಬೇಕಾಗತ್ತೆ. ಅವಳ ದಯೆ, ಅವಳ ಕರುಣೆಯಿಂದ ಅದು ತುಂಬಿಸ್ಕೋಬೇಕಾದ್ರೆ ಅವಳು ಬೇಡದಾಗ ನಾವು ಅವಳು ಮಂದಹಾಸದಿಂದ ಕೊಡೋದಕ್ಕೆ ಅವಳಿಗೆ ಕೈ ಬೇಕು, ಅದರಿಂದ ವಿಗ್ರಹ ಬೇಕು. ನಮಗೆ ಅವಳು ಕೊಡೋದಕ್ಕೆ ಅವಳು ಕೈ ಬೇಕಲ್ಲ, ನಾವು ಕಪಾಲ ತರ ಕೈ ಹಿಡಿದಾಗ ಅವಳ ಕೈಯಿಂದಾನೇ ನಮಗೆ ಬೀಳಬೇಕು. ಅದಕ್ಕೆ ವಿಗ್ರಹ ಆರಾಧನೆ ಬೇಕು. ಆ ವಿಗ್ರಹ ರೂಪದಲ್ಲಿ ಅವನು ಅವತಾರ ತೆಗೆದುಕೊಂಡು ಆ ಶಿವ ವಿಷ್ಣುವಾಗಿ ವಿಶ್ವರೂಪದಲ್ಲಿ ಬಂದು ಕೃಷ್ಣನಾಗಿ ಬರ್ತಾನೆ. ಅದರಿಂದ ಆ ದೇವಿ ಅವಳು ಮದನ ಗೋಪಾಲನ ರೂಪ ಅಂತ ತ್ರಿಪುರ ಮಂಥನಿ, ತ್ರಿಪುರ ಉಪನಿಷತ್ ಅಂತ ಒಂದಿದೆ. ಆ ತ್ರಿಪುರ ಉಪನಿಷತ್ ಇದು ಹೇಳ್ತೀನಿ ಅದನ್ನ. ಅದು ತ್ರಿಪುರ ತಾಪಿನಿ ರಹಸ್ಯ, ಕರೆಕ್ಟ್. ತ್ರಿಪುರ ತಾಪಿನಿ ರಹಸ್ಯದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ದೇವಿ ಪುರುಷ ರೂಪ ಯಾವುದು ಅಂದರೆ ಕೃಷ್ಣ. ದೇವಿ ಪುರುಷ ರೂಪ ಮದನ ಗೋಪಾಲನ ತರಹ ಅವಳು ಕಾಣಿಸ್ಕೊಳ್ತಾಳೆ, ವಿಗ್ರಹ ರೂಪ ತಗೊಳ್ತಾಳೆ. ಅವನನ್ನು ಶಾಂತ ಮಾಡಿ ಆನಂದ ಭೈರವನನ್ನ ವಿಷ್ಣು ರೂಪದಲ್ಲಿ ಅವಳು ನಾವು ನೋಡ್ತೀವಿ. ಇನ್ನು ಮುಂದೆ ಯಾಕೆಂದ್ರೆ ಕಾಯಲೀಲ ಶಿವ ಹಸಕಹಲ ಬಂದಾಗ ಅಲ್ಲಿ ನಾವು ವಿಷ್ಣುವನ್ನ ಪರಿಪಾಲನಾ ಶಕ್ತಿಯನ್ನ ನಾವು ಗ್ರಹಿಸಬೇಕಾದ್ರೆ ಇಲ್ಲಿ ವಿಷ್ಣುವಿನ ಅವತಾರ ತಗೊಂಡು ಕಾಂತಾಯಿಂದ ಮುಂದೆ ಎಲ್ಲನೂ ಕೂಡ ಕೃಷ್ಣನ ಮತ್ತು ಮದನ ಗೋಪಾಲನ ವಿಗ್ರಹವನ್ನ ನಮ್ಮ ಮನಸ್ಸಿಗೆ ತಂದ್ಕೋಬೇಕು. ಅದೇ ದೇವಿಯ ಲಲಿತಾ ಪರಮೇಶ್ವರಿಯ ತ್ರಿಪುರ ಸುಂದರಿಯ ಪುರುಷ ರೂಪ ಮದನ ಗೋಪಾಲ. ಅದರಿಂದ ಕಾಂತ ಅಂತ ಹೇಳ್ತೀವಿ. ಕಾಂತಾರ್ಧ ವಿಗ್ರಹ ಅಂತ ಹೇಳ್ತವಲ್ಲ ಹಿಂದೆ, ಹಾಗೆ ಕಾಂತ ಕಮನೀಯ. ಈಗ ಕರುಣಾರಸಸಾಗರ ಕಲಾಲಾಪ ಕಲಾಲಾಪ ಅಂತ ಬರುತ್ತೆ. ಇಲ್ಲಿಂದ ಶುರು ಮಾಡೋಣ. ಕಾಮೇಶಿ ಕಾಮಿತಾರ್ಥದ ಕಾಮ ಸಂಜೀವಿನಿ ಕಲ್ಯಾ ಕಠಿಣಸ್ತನ ಮಂಡಲ ಕರಬೋರೂಹು ಕಲಾನಾಥ ಮುಖಿ ಕಚಡಿತಾಂಬುರ ಕಟಾಕ್ಷಸ್ಯಂದಿ ಕರುಣ ಕಪಾಲಿ ಪ್ರಾಣನಾಯಿಕ ಕಾರುಣ್ಯ ವಿಗ್ರಹ ಕಾಂತ ಕಾಂತಿ ದೂತ ಜಪಾವಳಿ. ಇಲ್ಲಿ ಅವಳಿಗೆ ಜಪಾಕುಸುಮ ತುಂಬ ಪ್ರೀತಿ, ಆದರೆ ಜಪಾಕುಸುಮದ ಪಂಕ್ತಿಗೂ ಅದು ಹೋಲಿಕೆನೇ ಅಲ್ಲ, ಅದು ತಪ್ಪು ಹೋಲಿಕೆ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ಒಂದು ನಸು ಕೆಂಪು ಬಣ್ಣ ಅವಳಿಗೆ ಬರೋದರಿಂದ ಅವಳು ಕೃಷ್ಣನ ಬಣ್ಣದಲ್ಲಿ ಸೇರ್ಕೊಳ್ತಾಳೆ, ನಸುಗೆಂಪು ಬರುತ್ತೆ. ಅದರಿಂದ ಆ ಜಪಾಕುಸುಮ ಪಂಕ್ತಿಯನ್ನ ಮೀರಿಸಿದ್ದು ಅಂತ ಹೇಳ್ತಾರೆ. ಕಾಂತಿ ದೂತ ಜಪಾವಳಿ. ದೂತ ಜಪಾವಳಿ ಅಂದರೆ ಆ ಪಂಕ್ತಿ. ದಪಾವಳಿ ಕಲಾಲಾಪ ಇಲ್ಲಿ ತುಂಬ ಚೆನ್ನಾಗಿದೆ. ಕಲಾ ಆಲಾಪ, ಆಗಲೇ 64 ಕಲೆಗಳ ಬಗ್ಗೆ ನಾವು ಹೇಳಿದ್ವಿ. ಆಲಾಪ ಅಂದ್ರೆ ಏನು? ಕಲಾಲಾಪ ಅಂದರೆ ಎಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಎಲ್ಲ ಗಾನ, ಎಲ್ಲವೂ ಕಲೆ. ಇದೆಲ್ಲ ಕೃಷ್ಣನ ಅವತಾರ ಆದಮೇಲೆ ಅದು ಶಂಖದಿಂದ ಹೊರಗೆ ಬಂತು. ಎರಡನೇದು ಅವನ ಕೊಳಲಿಂದ ಬಂತು. ಈ ಕೊಳಲು ಶಂಖ ಎರಡೂ ಕೂಡ ದೇವಿ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ಆ ಕೊಳಲು ಮತ್ತೆ ಆ ಶಂಖ ಎರಡೂ ಜ್ಞಾಪಿಸ್ಕೊಬೇಕು. ಅಂದರೆ ಕೃಷ್ಣ ಮದನ ಕೃಷ್ಣನಾಗಿದ್ದಾಗ ಅವನು ಊದಿದ ಶಂಖ ಊದಿದ್ರೆ ಆ ಶಂಖ ಯಾವುದು? ಶಂಖ ಅಂದರೆ ದೇವಿ ಸ್ವರೂಪ. ಅದು ಅವಳ ಕಂಠವೇ ಶಂಖದ ಉಪಾಧಿಯಲ್ಲಿದೆ. ಆ ಕಂಠದಿಂದನೇ ಅವನು ಊದಿದ್ದು, ಭಗವದ್ಗೀತೆ ಹೊರಗೆ ಬಂದಿದ್ದು. ಆ ಕೊಳಲು ಊದಿದ್ದು ಕೂಡ ಆ ಒಂದು ರಾಗಗಳೆಲ್ಲ ಹೊರ ಬಂದಿದ್ದು ಕೂಡ ಆ ದೇವಿಯೇ ಆ ರಾಗಗಳನ್ನು ಹೊರಗೆ ಹಾಕಿದ್ದು. ಅದರಿಂದ ನಾವು ಕಲಾನಾಥ ಕಾರುಣ್ಯ ವಿಗ್ರಹ ಕಾಂತ ಕಾಂತಿದೂತ ಜಪಾವಳಿ ಕಲಾಲಾಪ ಕಂಬು ಕಂಠಿ ಅಂದರೆ ಶಂಖದಂತಹ ಕಂಠ ಉಳ್ಳವಳು. ಕಂಬು ಕಂಠಿ ಕರನಿರ್ಜಿತ ಪಲ್ಲವ. ಅವಳ ಕೈ ಯಾವ ಥರ ಇದೆ ಅಂದರೆ ಅವಳು ಸ್ವಲ್ಪ ಗಟ್ಟಿ ಇದೆ. ಯಾಕೆಂದರೆ ಮದನ ಗೋಪಾಲನ ಕೈ ಸ್ವಲ್ಪ ಗಟ್ಟಿ, ಸ್ವಲ್ಪ ಮೃದು, ಸ್ವಲ್ಪ ಕೆಂಬಣ್ಣದಲ್ಲಿದೆ ಕೈಯಲ್ಲಿ. ಅವಳು ಇದನ್ನ ಕೊಳಲನ್ನು ಹಿಡ್ಕೊಂಡಿದ್ದಾಳೆ. ಅವಳು ಮದನ ಗೋಪಾಲ. ಕಂಬು ಕಂಠಿ ಕರನಿರ್ಜಿತ ಪಲ್ಲವ. ಇದು ಇಲ್ಲಿ ಉದ್ಯಾನವನ, ನೀವು ನಂದಗೋಪಾಲನ ಉದ್ಯಾನವನದಲ್ಲಿ ಬಹಳ ಒಂದು ಲತಾ ಮಂಟಪವಿದೆ. ಆ ಲತಾ ಮಂಟಪದಲ್ಲಿ ಇರೋದಕ್ಕೆ ಕಲ್ಪವಲ್ಲಿಗಳು ಅಂತ ಹೇಳ್ತಾರೆ. ನಮಗೆ ಗೊತ್ತಿರೋ ಹಾಗೆ ಕಲ್ಪವೃಕ್ಷ, ಕಲ್ಪವಲ್ಲಿ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವುದಲ್ಲ. ಆ ಥರ ಕಲ್ಪವಲ್ಲಿ ಗಿಡಗಳಲ್ಲಿ ಹೂ ಬಿಡುತ್ತೆ. ಯಾವುದಕ್ಕೊಂದು ವಿಶೇಷತೆ ಇದೆ.
ಏನಂದರೆ ಇಷ್ಟುದ್ದ ಬಳ್ಳಿ ಬಂದರೆ ಇಲ್ಲಿ ಹೂ ಬಿಡುತ್ತೆ, ಮತ್ತೆ ಬಳ್ಳಿ ಅಷ್ಟುದ್ದ ಹೋಗುತ್ತೆ, ಅಲ್ಲಿ ಹೂ ಬಿಡುತ್ತೆ. ಹೀಗೆ ಆ ಬಳ್ಳಿನ ನೋಡಿದ್ರೆ ಸಮಭುಜದಲ್ಲಿ 2 ಕೈಗಳು ಚಾಚಿದಂಗಿರುತ್ತೆ. ದೇವಿ ಕೈ ಹೇಗಿದೆ ಅಂದರೆ ಕಲ್ಪವಲ್ಲಿ ಥರ ಅವಳ ಭುಜ ಇದೆ, ಕಲ್ಪವಲ್ಲಿ ಥರ ಇದೆ ಅವಳ ಭುಜ. ಈ ಸಮಭುಜ 2 ಭುಜಗಳು ಕೂಡ ಕಲ್ಪವಲ್ಲಿ ಲತೆ ಹಾಗಿದೆ. ಆ ಉದ್ಯಾನವನದಲ್ಲಿರುವ ಬಳ್ಳಿಗಳನ್ನೆಲ್ಲ ಸುಮ್ಮನೆ ನೋಡಿದ್ರೆ ಕಲ್ಪಿಸ್ಕೊಂಡ್ರೆ ಅಲ್ಲಿ ಬರೀ ಕಲ್ಪವಲ್ಲಿಯ ಬಳ್ಳಿಗಳೇ ಇರೋದು ಲತಾ ಮಂಟಪದಲ್ಲಿ. ಅಲ್ಲಿ ಎಲ್ಲ ಒಂದು ಕವಿ ವರ್ಣನೆ ಮಾಡಿದ ಹಾಗೆ ಆ ಹೆಣ್ಣಿನ ತೋಳು ಲತೆ ಆಗಿದೆ ಅಂತ ಅಲ್ಲಿ ನೋಡಿದ್ರೆ ಎಲ್ಲ ಕಡೆಯೂ ಗೋಪಿಕಾ ಸ್ತ್ರೀಯರು ಅಥವಾ ಎಲ್ಲ ರಾಧೆ 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 ಎಲ್ಲ ಕಡೆ ರಾಧೆ ರಾಧೆ 2 ಕೈಯನ್ನ ಚಾಚಿ ರಾಧೆ ಗೋಪಿಕಾ ಸ್ತ್ರೀಯರು ಎಲ್ಲರೂ ಆ ಕೃಷ್ಣನಿಗೋಸ್ಕರ ಹೃದಯದ ಹೂ ಅರಳುತ್ತಾ ಇದೆ, ಕೈಯನ್ನು ಚಾಚಿ ಹಿಡಿದಂಗೆ ಕಾಣಿಸ್ತಾ ಇದೆ ಆ ಬಳ್ಳಿಗಳೆಲ್ಲ. ಅಷ್ಟೊಂದು ಕೈಗಳು, ಅಷ್ಟೊಂದು ಬಾಹುಗಳು, ಅಷ್ಟೊಂದು ಲತಾ ಬಾಹುಗಳು, ಅಷ್ಟೊಂದು ಕಲ್ಪವಲ್ಲಿಯ ಗಿಡಗಳು ಅಲ್ಲಿದೆ ಅಂತ. ಈ ಕಲ್ಪವಲ್ಲಿಗೆ ಚೈತನ್ಯ ದ್ವಾರ ಅಂತ ಕರೀತಾರೆ. ಇದು ಕೂಡ ಒಂದು ವೀಕ್ಷಣೆಯೇ. ಇಲ್ಲಿ ಯಾರು ಒಂದು ಪ್ರಾರಬ್ಧ ಕರ್ಮದಲ್ಲಿ ಇರ್ತಾರೋ ಅವರಿಗೆ ಇಮ್ಮಿಡಿಯೇಟ್ ಆಗಿ ವರಪ್ರಸಾದವಾಗತ್ತೆ. ಅವಳು ಇಷ್ಟಾರ್ಥವನ್ನು ಕೊಡ್ತಾಳೆ. ಪ್ರಾರಬ್ಧ ಕರ್ಮದ ಒಂದು ಪ್ರಸಾದವನ್ನು ವರಪ್ರಸಾದ ಅಂದರೆ ಇಷ್ಟಾರ್ಥವನ್ನು ಆ ಕಲ್ಪವಲ್ಲಿ ಕೊಡುತ್ತೆ ಅಂತ ಹೇಳ್ತಾರೆ. ಅವಳು ಕಲ್ಪವಲ್ಲಿ ಸಮಭುಜ ಕಸ್ತೂರಿ ತಿಲಕಾಂಚಿತ. ಇಲ್ಲಿ ಬಂದಾಗ ನಾವು ಕಸ್ತೂರಿ ತಿಲಕ ಅಂತ ಹೇಳಿದ್ರೆ ಯಾರ ಹಣೆ? ಕಸ್ತೂರಿ ತಿಲಕ ಇರೋ ಹಣೆ ಯಾರ್ದು? ಕೃಷ್ಣನ ಹಣೆ. ಕಸ್ತೂರಿ ತಿಲಕದ ಹಣೆ ಕೃಷ್ಣನ ಹಣೆ. ಇದು ನಮ್ಮ ಗುಡ್ಡದಲ್ಲಿ ಒಂದು ಕೃಷ್ಣ ಮತ್ತು ರಾಧೆಯ ಒಂದು ಅವಿನಾಭಾವ ಸಂಬಂಧದ ಪಿಕ್ಚರ್ ಒಂದಿದೆ. ಇದನ್ನು ನೋಡ್ತಾ ಇದ್ರೆ ಇವತ್ತು ಕೃಷ್ಣಾಷ್ಟಮಿ ಬೇರೆ, ಇವತ್ತು ರೆಕಾರ್ಡಿಂಗ್ ಮಾಡೋಣ ಅಂತಿದ್ದೆ. ಅದರಲ್ಲೂ ಕೂಡ ಇವಾಗ ಕೃಷ್ಣನ ಆ ಮದನ ಗೋಪಾಲನ ಒಂದು ವಿಗ್ರಹ ರೂಪ ನೋಡ್ತಾ ಇದ್ರೆ ಹೇಗೆ ರಾಧೆ ಮತ್ತು ಕೃಷ್ಣ ಬೇರೆ ಬೇರೆ ಅಲ್ಲ, 2 ಒಂದೇ ಯಾವ ರೀತಿ ಸೇರ್ಕೊಂಡಿದೆ. ಅವಳು ಕೈಯನ್ನ ಬಾಚಿ ತಬ್ಕೊಂಡಿರೋದು ಯಾವ ಕೈಯಿಂದ ಕೊಳಲು ಹಿಡ್ಕೊಂಡಿದ್ದಾಳೋ, ಯಾವ ಕೈಯಿಂದ ಆಲಂಗಿಸ್ಕೊಂಡಿದ್ದಾಳೋ, ಯಾವ ಥರ ಕಾಲಿದೆ, ಇದೆಲ್ಲ ನೋಡಿದಾಗ ಕಲ್ಪವಲ್ಲಿನೇ ಜ್ಞಾಪಕ ಬರುತ್ತೆ. ಈ ಕಲ್ಪವಲ್ಲಿ ಬಾಹುಗಳಲ್ಲಿ ಕೃಷ್ಣನ ತಬ್ಕೊಂಡಿದ್ರೆ ಹೇಗಿರುತ್ತೆ ಹಾಗೆ ಕೃಷ್ಣ, ಮದನ ಗೋಪಾಲ ಮತ್ತು ಲಲಿತೆ ಬೇರೆ ಅಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇದನ್ನು ನೋಡ್ತಾ ಇದ್ರೇ ಮೆಡಿಟೇಷನ್ ಆಗತ್ತೆ, ನಮ್ಮಲ್ಲಿ ಒಂದು ಸುಂದರವಾದ ಅನುಭವ ಆಗತ್ತೆ. ಅದಕ್ಕೆ ದೇವಿಗೆ ನಾವು ಕೊನೆಯಲ್ಲಿ ಹೇಳೋದು ಕಸ್ತೂರಿ ತಿಲಕಾಂಚಿತ ಅಂತ. ಕಸ್ತೂರಿ ತಿಲಕ ಹಚ್ಚೋದು ಯಾವಾಗಲೂ ನಾವು ಕೃಷ್ಣನ ಹಣೆಯಲ್ಲಿ ಕಸ್ತೂರಿ ತಿಲಕ. ಒಂದ್ಸತಿ ಪೂರ್ತಿ ಹೇಳ್ಬೇಡ. ಕಕಾರಾರ್ಥ ಕಾಲಹಂತ್ರಿ ಕಾಮೇಶಿ ಕಾಮಿತಾರ್ಥದ ಕಾಮ ಸಂಜೀವಿನಿ ಕಲ್ಯಾ ಕಠಿಣಸ್ತನ ಮಂಡಲ ಕರಬೋರು ಕಲಾನಾಥ ಮುಖಿ ಕಚದಿತಾಂಬುದ ಕಟಾಕ್ಷಸ್ಯಂದಿ ಕರುಣ ಕಪಾಲಿ ಪ್ರಾಣನಾಯಿಕ ಕಾರುಣ್ಯ ವಿಗ್ರಹ ಕಾಂತ ಕಾಂತಿದೂತ ಜಪಾವಳಿ ಕಲಾಲಾಪ ಕಂಬುಕಂಠಿ ಕರನಿರ್ಜಿತ ಪಲ್ಲವ ಕಲ್ಪವಲ್ಲಿ ಸಮಭುಜ ಕಸ್ತೂರಿ ತಿಲಕಾಂಚಿತ.